ಕ್ಯೂಟ್ ಬಾಯ್ ರಿಯಾಕ್ಷನ್ ಏನು ಮತ್ತೆ ಕ್ಯೂಟ್ ಗರ್ಲ್ ರಿಯಾಕ್ಷನ್ ಫುಲ್. ಈಗ ನಮ್ಮ ಸೆಟಪ್ ಅಂತೂ ರೆಡಿ ಐತಿ. ಸೊ ನಿಮ್ಗೆ ಒಳ್ಳೇದಾಗ್ತದೆ. ನಿಮಗೆ ಸೆಟಪ್ ಅಂದ್ರೆ ಆ ಸೆಟಪ್ ಅಲ್ಲ ಮತ್ತೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನೀವು ನೋಡ್ತಿರ್ಬೋದು ನನ್ನ ಕಡೆ ನಂದು RC ಇಲ್ಲ, ಇವತ್ತು ಡ್ಯೂಕ್ ಐತಿ. ನನ್ನ ಮುಖ ತೋರಿಸ್ಬಿಡ, ಬರೋಂಗಿಲ್ಲ ತಗೋ. ಇವತ್ತು ನಮ್ಮ ಕಡೆ ನಂದು RC ಇಲ್ಲ, ನಮ್ಮ ಡ್ಯೂಕ್ ಐತಿ. ಇದು ನಂದಲ್ಲ, ನನ್ನ ಫ್ರೆಂಡಿಂದೆ. ಇದೀಗ ಇದ್ರದ್ದು ಪ್ರಾಜೆಕ್ಟ್ ಚಾಲೂ ಐತಿ. ಸೊ ಅದರದ ಸಾಮಾನು ತರಕಂತ ಈಗ ಹುಬ್ಳಿಗೆ ಹೊಂಟಿದ್ವಿ. ಸೊ ಏನೋ ಪ್ರಾಜೆಕ್ಟ್ ಅಂದರೆ ಅಂದ್ರೆ ನಾ ಮಾಡತ್ತಿಲ್ಲ ಇದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಹೇಳ್ಕೊಡತ್ತೀನಿ ನನ್ನ ಫ್ರೆಂಡ್. ಸೊ ಮತ್ತು ನೀವು ಸ್ಯಾಮಿನ ತಿಳ್ಕೊಬೇಡ್ರಿ, ಸ್ಯಾಮಂದೆಲ್ಲ ಇದೆ, ಸ್ಯಾಮದ ಬೇರೆ ಇದೆ ಬೇರೆ. ಇಲ್ಲದೆಲ್ಲ ಹಿಂದೆ ಇವ್ರದ್ದು ಗಾಡಿ ಇದೆ. ಸೊ ಸ್ಯಾಮದ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರದ್ದು ಈಗೆಲ್ಲ ಫೇರಿಂಗ್ಸ್ ಅಂತೂ ತೆಗ್ದಿದ್ದೈತಿ ಪೂರ. ಫೇರಿಂಗ್ಸ್ ಆಲ್ರೆಡಿ ಗ್ರಾಫಿಕ್ಸ್ ಆಗತ್ತಾವ, ಅದ್ರ ಮ್ಯಾಲಿಂದ ಡಿಸೈನ್ ಆಗತೈತಿ. ಸೊ ಅಲ್ಲಿ ಮಟ್ಟ ಈಗ ನೀವು ಇಷ್ಟು ನೋಡೋದು ಫೇರಿಂಗ್ಸ್ ಏನಿದ್ದಕ್ಕೆ ಬೇಕಾದ್ರೆ ನೀವು ಮುಂದೆ ನಿಂತಲ್ಲಿ ತೋರಿಸ್ತೀನಿ ಗಾಡಿ ಹೆಂಗೈತಂತ. ಫುಲ್ ಏನು ಫೇರಿಂಗ್ಸ್ ಇಲ್ಲ. ಮತ್ತು ಇವತ್ತು ಜಸ್ಟ್ ಬ್ಲ್ಯಾಕ್ ಅಲಾಯ್ ಪೇಂಟ್ ಆಗಿತ್ತು. ಸೊ ಅದು ಬ್ಲ್ಯಾಕ್ ಅಲಾಯ್ ಹಾಕೀವಿ ಇವತ್ತು. ಹಾಕ್ಕೊಂಡು ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಸಾಮಾನು ತರೋದಿದ್ದು ಇದ್ರದ್ದು. ಸೊ ಆ ಸಾಮಾನು ತರಕಂತ ಹುಬ್ಳಿಗೆ ಹೊಂಟೇವಿ. ಸೊ ಹೋಗೋಣಂತ. ಈಗ MK ಹೆಲ್ಮೆಟ್ರಿಗೆ ಹೋಗೋದೈತಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ವಿಜಿ ಅಂತ ಐತಿ, ಆಡೋ ಅಂಗಡಿಗೆ ಹೋಗಿ ನೋಡೋದು ನಮ್ಗೆ ಬೇಕಾಗಿ ಹಂಗೆ ವ್ಲಾಗ್ ಮಾಡ್ಕೊತಿದ್ರು. ಇನ್ನು ಮಂದಿ ವ್ಲಾಗ್ ಬರ್ತಿರ್ತಾವೆ, ಟೆನ್ಷನ್ ತೊಗೋಬೇಡ್ರಿ. ಈಗ ಏನೇನು ಅಪ್ಡೇಟ್ ಆದರೂ ಏನು ಮಾಡಿದ್ರು ಎಲ್ಲದಕ್ಕೂ ವ್ಲಾಗ್ ಹಾಕ್ಕೊತ ಇರ್ತಾನೆ. ಅಂದರೆ ಏನು ಮಾಡಿದ್ರು ಬೈಕಿನ ಮೇಲೆ ಏನು ಮಾಡಿದ್ರು ವ್ಲಾಗ್ ಅಂತೂ ಬರ್ತಿರ್ತಾವೆ, ಅದರದಂತೂ ಏನು ಟೆನ್ಷನ್ ಇಲ್ಲ. ಫುಲ್ ಈಗ ನಮ್ಮ ಸೆಟಪ್ ಅಂತೂ ರೆಡಿ ಐತಿ. ಸೊ ನಿಮ್ಗೆ ಒಳ್ಳೇದಾಗ್ತದೆ. ನಿಮಗೆ ಸೆಟಪ್ ಅಂದ್ರೆ ಆ ಸೆಟಪ್ ಅಲ್ಲ ಮತ್ತು ಒಂದು ಕ್ಯಾಮ್ರಾ ಸೆಟಪ್ ಮತ್ತು ಮೈಕ್ ಸೆಟಪ್ ರೆಡಿ ಐತಿ. ಸೊ ಇನ್ನು ಅಲ್ಲಿಂದ ವ್ಲಾಗ್ ಅಂತೂ ಬಿಡೋದೆ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿರಿ. ನಾ ವಿಡಿಯೋ ಬಿಟ್ಕೊಳ್ಳಿ ನಿಮ್ಗೆ ಬರ್ತಾವೆ. ಹಂಗೆ ನಂದು ಇನ್ಸ್ಟಾ ಒಳಗೂ ಫಾಲೋ ಮಾಡಿರಿ. ಹಣ ಫುಲ್ ರೊಚ್ಚಿಗೆದ್ದಾನ ನಮ್ಮ ನೋಡಿ. ಅಲ್ಲಿ ಆ ಡಿಯೋದ ರೊಚ್ಚಿಗೆದ್ದಾನ ನಮ್ಮ ನೋಡಿ. ಆಮೇಲೆ ಈಗ ಹುಬ್ಳಿ ಧಾರವಾಡ ಪೊಲೀಸ್ ಹಾವಳಿ ಅಂತೂ ಭಾಳ ಆಗೈತಿ. ಸೊ ಈಗ ನೋಡ್ಕೊಂಡು ಹೋಗ್ಬೇಕು. ಇದ್ರ ಹಿಂದೆ ನಂಬರ್ ಬೇಡೈತಿ, ಬಟ್ ಮುಂದಿಲ್ಲ. ಸೊ ಸ್ವಲ್ಪ ನೋಡ್ಕೊತ ಹೋಗ್ಬೇಕು. ಮತ್ತು ಪೊಲೀಸ್ ಎಲ್ಲರೂ ಇದ್ರಂದ್ರೆ. ಸೊ ಈಗ ನಮ್ದು ನೆಕ್ಸ್ಟ್ ರೈಡು ಪ್ಲ್ಯಾನ್ ಆಗೈತಿ ಆಲ್ರೆಡಿ. ಮಾಗೋಡ್ ಫಾಲ್ಸಿಗೆ ಹೊಂಟೇವೆ ನಾವು. ನಾನು, ಬ್ಲೆಂಡರ್, ಆಮೇಲೆ ಇದು ಡ್ಯೂಕದ ಓನರ್ ಇಲ್ಲಿ ಮುಂದೆ ನಾವು 3 ಮಂದಿ ಹೊಂಟೇವಿ. ಆಮೇಲೆ ನಂದು ಇದು ಮನ್ಸೂನ್ ಫಸ್ಟ್ ಬ್ಲಾಗ್ ಭಾಳ ಲೆಂದಿ ಆಗೈತಿ, ನಂಗೆ ಗೊತ್ತೈತಿ. ನಾ ಆ್ಯಕ್ಚುಲಿ ಎಡಿಟ್ ಮಾಡೋದು ನಂಗಿನ್ನು ಅದು ರಿಯಲೈಸ್ ಆಗಿದ್ದಿಲ್ಲ, ಅಲ್ಲಿ ಭಾಳ ಲೆಂದಿ ಐತಂತೆ. ಯಾವಾಗ ಅದೆಲ್ಲ ಎಡಿಟಿಂಗ್ ಮುಗೀತೆ, ಅದಾದಮೇಲೆ ಎಡಿಟಿಂಗ್ ಮುಗಿದು ನಾ ಯಾವಾಗ ಅಪ್ಲೋಡ್ ಮಾಡ್ತಿದ್ದೆ ನಂಗೆ ಅವಾಗ ಗೊತ್ತಾಗ್ತದೆ ಅದು ಲೆಂದಿ ಐತಂತೆ. ಸೊ ಆ್ಯಕ್ಚುಲಿ ಅದು ನಂಗೆ ಮೊದಲು ಗೊತ್ತಾಗಿತ್ತಂದ್ರೆ ನಾ ಎಪಿಸೋಡ್ 1 ಎಪಿಸೋಡ್ 2 ಹಿಂಗೆ ಪಾರ್ಟ್ ಮಾಡಿ ಬಿಡ್ಬೇಕಂತ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಅದು ಪಾರ್ಟ್ ಮಾಡಿ ಬಿಡ್ಬೇಕಂತ ಮಾಡಿದ್ದೆ, ಬಟ್ ನಂಗೆ ಆಲ್ರೆಡಿ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೆ ನಾನು ಅದು. ಸೊ ನಂಗೆ ಟೈಮ್ ಸಿಗಲಿಲ್ಲ ಅದು ಮತ್ತೆ ಪಾರ್ಟ್ ಮಾಡೋಕೆ. ಸೊ ಇನ್ನು ಈಗ ನೆಕ್ಸ್ಟ್ ಏನಾರ ಲೆಂದಿ ಬ್ಲಾಗ್ಸ್ ಇದ್ದು ಅಂದ್ರೆ ನಾ ಅದನ್ನು ಎಪಿಸೋಡ್ 1 ಇಲ್ಲಾಂದ್ರೆ ಅಟ್ಲೀಸ್ಟ್ ಪಾರ್ಟ್ ಟೈಪ್ ಹಿಂಗೆ ಭಾಳ ಲೆಂದಿ ಇತ್ತಂದ್ರೆ ನಾನು 3-4 ಪಾರ್ಟ್ ಹಿಂಗೆ ಒಟ್ಟು ಲೈಕ್ 10 ಮಿನಿಟ್ಸಿಂದ ಹಿಂಗೆ ಬಿಡ್ತೇನೆ. ಸೊ ಮತ್ತು ಬೇಸರ ಮಾಡ್ಕೋಬೇಡ್ರಿ, ಒಂದೇ ಬ್ಲಾಗ್ 4 ಸಲ ಹಾಕತ್ತೀನಿ ಅಂತಂದು. ಯಾಕಂದ್ರೆ ಲೆಂದಿ ಆದರೂ ನಿಮ್ಗೆ ನೋಡೋಕೆ ಮನ್ಸು ಬರೋಂಗಿಲ್ಲ. ಅಂದ್ರೆ ಒಂದೇ ವಿಡಿಯೋ ಅರ್ಧ ತಾಸು ಹಿಂಗೆ ಅಂದ್ರೆ ನೋಡೋಕೆ ಮಜಾ ಬರೋಂಗಿಲ್ಲ. ಅದೇ ಸಮಾನ ನೋಡೋಣಂತ. ಹೆಂಗೆ ನಮ್ಮ ರೈಡ್ ಹೆಂಗೆ ಹೋಗ್ತೈತಿ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಅದು ಹೆಂಗೆ ಶಾರ್ಟ್ಸ್ ಬಂದಿತ್ತು ಅದ್ರ ಮೇಲೆ ಡಿಪೆಂಡ್. ಸೊ ನೋಡಿ ನಾ ಒಟ್ಟು ನಿಮಗೆ ಪಾರ್ಟ್ ಮಾಡಿ ಹಾಕ್ತೇನೆ. ಸೊ ಆಲ್ಮೋಸ್ಟ್ ನಾನು ನಿಮಗೆ ಅಷ್ಟೇ ಬೇಜಾರಾಗೋಂಗೆ ಮಾಡೋಂಗಿಲ್ಲ ವ್ಲಾಗ್ಸ್. ಯಾಕಂದರೆ ಅದು ಅಫ್ಕೋರ್ಸ್ ಮೋಟೋ ವ್ಲಾಗಿಂಗ್ ಅಂದಮೇಲೆ ಸ್ವಲ್ಪ ನಾ ಏನು ಬೇರೆಯವ್ರ ಜೊತೆ ಕ್ಯೂಟ್ ಗರ್ಲ್ ರಿಯಾಕ್ಷನ್, ಲೌಡೆಸ್ಟ್ ಎಕ್ಸಾಸ್ಟ್ ಇಂದ RC 390 ಅಂಥವು ಮಾಡತ್ತಿಲ್ಲ. ಸೊ ನಿಮಗೆ ಇದು ನಂದಂತೂ ಪ್ಯೂರ್ ಕಂಟೆಂಟ್ ಇರ್ತೈತಿ, ಅಂಥ ಪರಿನೂ ಇಲ್ಲ. ನಾನು ದೊಡ್ಡ ಅಂಥ ಪರಿನೂ ಕಂಟೆಂಟ್ ಏನಿಲ್ಲ. ಬಟ್ ಅಟ್ಲೀಸ್ಟ್ ನಾ ಏನು ಪ್ಲೇಸಿಗೆ ಹೋಗಿದ್ದೀನಿ ಆ ಪ್ಲೇಸಿಂದ ಹಿಂಗೆ ಹಾಕಿರ್ತೀನಿ. ಸೊ ನೋಡಿ ಬೇಜಾರು ಆಗ್ಬೋದು, ಬಟ್ ನೋಡಿರಿ ಸ್ವಲ್ಪ ಹಂಗೆ ಬೇಜಾರಾದರೂ ಏನು ಆತಂದ್ರೆ ಸ್ಕಿಪ್ ಮಾಡಿರಿ, ನಾನು ಬ್ಯಾಡ್ ಅನ್ನೋಂಗಿಲ್ಲ. ಅದೇ ಸಂಬಂಧ ನಾ ಹಂಗೆ ಆಗ್ತದೆ ಅಂತಂದ್ರೆ ಅದ್ರ ಸಂಬಂಧ ಇನ್ನು ಪಾರ್ಟ್ ವೈಸ್ ಬಿಡ್ತೇನೆ. ಬೈ ಚಾನ್ಸ್ ಒಂದೇ ವಿಡಿಯೋ ಹಿಂಗೆ 10-15 ನಿಮಿಷದಿತ್ತಂದ್ರೆ ನೋಡು ನಾನು ಒಂದೇ ಬಿಡ್ತೇನೆ. ಬಟ್ ಒಂದು ಫುಲ್ ಬ್ಲಾಗನ್ನು ಅಂದ್ರೆ ಒಂದು ರೈಡಿಂಗ್ ಬ್ಲಾಗ್ ಒಂದು 20 ನಿಮಿಷ 30 ನಿಮಿಷ ಹಿಂಗಿತ್ತಂದ್ರೆ ನಾ ಎಪಿಸೋಡ್ ಮಾಡಿ ಹಿಂಗೆ ಪಾರ್ಟ್ ಟೈಪ್ ಬಿಡ್ತೇನೆ. ಆಮೇಲೆ ಆ ಕ್ಯೂಟ್ಗಳ ರಿಯಾಕ್ಷನ್ ಅವೆಲ್ಲ ಈಗ ಆಲ್ಮೋಸ್ಟ್ ಅದ್ರ ಹೆಂಗಾಗೈತೆ ಅಂದ್ರೆ ಅದು ಅಂಥವು ಮಾಡಿದ್ರೆ ಇರಲಿ ಸಪ್ರೇಟ್ ಆಗಿ ಬಿದ್ದುಬಿಡ್ತೈತೆ ನಿಮ್ಮ ಮೇಲೆ.
ಈಗ ಕೆ ಟಿ ಎಮ್ ಇಟ್ಕೊಂಡ್ರೆ ಚಪ್ರಿ ಅಂತಾರೆ, ಬಟ್ ಬೈಕ್ ಚಪ್ರಿ ಇರೋಂಗಿಲ್ಲ, ರೈಡ್ರ್ ಚಪ್ರಿ ಇರ್ತಾನೆ. ಸೊ ಬೈಕನ್ನ ಚಪ್ರಿ ಮಾಡಕ್ಕೆ ಹೋಗ್ಬೇಡ್ರಿ, ರೈಡ್ರ್ ಚಪ್ರಿ ಮಾಡಿರಿ. ನೀವು ಬೈಕಿಗೆ ಚಪ್ರಿ ಮಾಡತ್ತರ ಅಂದ್ರೆ ಆಮೇಲೆ ಹಂಗೆ ಮಾಡೋಕೆ ಎಲ್ಲ ಬೈಕು ಚಪ್ರಿ ಹಾಕಾವೆ. R15 ಮಾಲು ಎಷ್ಟೊಂದು ಹೊಡಿತಾರೆ ವಿತೌಟ್ ಹೆಲ್ಮೆಟ್, ಚಪ್ಪಲ್ ಹಾಕೊಂಡು ಎಲ್ಲರೂ ಹೊಡಿತಾರೆ. ನಾವು ಎಷ್ಟು ಮಂದಿ ನೋಡಿಲ್ಲ ಇಲ್ಲಿ. ಆದರೆ ನೀವು ಹಂಗೆ ಎಲ್ಲ ಬೈಕ್ ಮೇಲೆ ಚಪ್ರಿ ಹಾಕೊಂಡು ಹೊಂಟಂದ್ರೆ ಮತ್ತು ಎಲ್ಲ ಬೈಕು ಚಪ್ರಿನ ಆಗ್ಬಿಡ್ತಾವೆ. ಮತ್ತು ರೈಡರ್ಸ್ ಹಂಗಂದ್ರೆ ರೈಡರ್ಸ್ ಮತ್ತು ಏನು ಚಪ್ರಿ ಯಾರು ಮಾಡತ್ತಾರ ಅವ್ರು ಒಳ್ಳೆ ಅಂದ್ರೆ ಅವ್ರು ಚಲೋ, ಬೈಕ್ ಚಪ್ರಿ ಹಿಂಗೆ ಆಗ್ಬಿಡ್ತೈತಿ. ಸೊ ಬೈಕ್ ಚಪ್ರಿ ಇರೋಂಗಿಲ್ಲ, ರೈಡರ್ಸ್ ಚಪ್ರಿ ಇರ್ತಾರೆ. ಸೊ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿರಿ ಮೊದ್ಲು, ಗಾಡಿ ಚಪ್ರಿ ಐತೋ ರೈಡರ್ಸ್ ಚಪ್ರಿ ಅದಾನೋ ಅದು ನೋಡಿರಿ ಮೊದ್ಲು. ಒಪ್ಕೋತೀನಿ ಗಾಡಿ ಚಪ್ರಿಗತೆ ಮಾಡಿರ್ತಾರೆ, ಬಟ್ ಗಾಡಿ ಚಪ್ರಿ ಇಲ್ಲ, ಅದು ಅವ್ರು ಮಾಡಿರ್ತಾರೆ ಹಂಗೆ. ಆಮೇಲೆ ಸ್ವಲ್ಪ ಮಂದಿ ಗಾಡಿ ಚಂದ ಇಟ್ರು ನೋಡಿರಿ ಹೆಲ್ಮೆಟ್ ಹಾಕೊಳ್ಳಾರ್ದನ ಚಪ್ಪಲಿ ಮೇಲೆ ಹಂಗೆ ಹೊಡಿತಿರ್ತಾರೆ. ಸೊ ಚಪ್ರಿ ಅಂತ ಟ್ಯಾಗ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕೊಡ್ರಿ. ಆಮೇಲೆ ಅವು ಕ್ಯೂಟ್ಗಳು ರಿಯಾಕ್ಷನ್ ಇಂಥವೆಲ್ಲ ಮಾಡೋಂಗಿಲ್ಲನ, ಅವು ಹಂಗೆ ರ್ಯಾಂಡಮ್ ರಿಯಾಕ್ಷನ್ಸ್ ಮಾಡ್ತಾವೆ. ಸೊ ಅವು ಹಾಕ್ತೇನೆ, ಬಟ್ ಕ್ಯೂಟ್ಗಳು ರಿಯಾಕ್ಷನ್ಸ್ ಅದ ಮೋಟಿವ್ಲೆ ಇಟ್ಕೊಂಡು ವಿಡಿಯೋ ಮಾಡಿ, ಅಂದ್ರೆ ಅದ ಮೋಟಿವ್ಲೆ ಹೋಗಿ ಅವ್ರ ಬಾಜು ಕಿವ್ಯಾಗ ಒದರ್ಸಿದೆ, ಅಲ್ಲಿ ಹೋಗಿ ಅವ್ರ ಬಾಜು ಜಗ್ಗಿದೆ ಒಮ್ಮ ಅವು ಹಂಗೆ ಮಾಡಿದ್ರೆ ಅಫ್ಕೋರ್ಸ್ ಎಲ್ಲ ಹೊಳ್ ನೋಡ್ತಾರೆ. ಯಾರು ಹೊಳ್ ನೋಡೋಂಗಿಲ್ಲ ಅಂತಲ್ಲ, ಎಲ್ಲರೂ ಹೊಳ್ ನೋಡ್ತಾರೆ. ನಾವು ಅವ್ರ ಬಾಜು ಹೋಗಿ ಕಿವ್ಯಾಗ ಒದರ್ಸೋದು, ಅವ್ರ ಮುಂದೆ ಭವ ಜಕ್ಕೊಂಡ್ ಹೋಗೋದು ಮಾಡಿದ್ರೆ ಎಲ್ಲರೂ ಹೊಳ್ ನೋಡ್ತಾರೆ. ಈಗ ನಾವೇ ಹೊಳ್ ನೋಡ್ತೇವೆ. ಸೊ ಅದನ್ನ ಕ್ಯೂಟ್ ಬಾಯ್ ರಿಯಾಕ್ಷನ್ ಏನು ಮತ್ತೆ ಹಂಗೆ ಇರೋಂಗಿಲ್ಲ. ನೀವು ರಿಯಾಕ್ಷನ್ ಅಂದ್ರೆ ಹೆಂಗೆ, ನೀವು ರಿಯಾಕ್ಷನ್ ಆ್ಯಕ್ಚುಲಿ ಇರೋಂಗಿಲ್ಲ, ಅದು ರಿಯಾಕ್ಷನ್ ಬೈಕ್ ಮೇಲೆ ಬರ್ತಾವೆ ಅಷ್ಟೇ. ನೀವು ಅವ್ರ ಬಾಜು ಕಿವ್ಯಾಗ ಹೋಗಿ ಒದಿಸಿ ಕ್ಯೂಟ್ಗಳು ರಿಯಾಕ್ಷನ್, ಆಮೇಲೆ ಅವ್ರ ಬಾಜುನ ಹೋಗಿ ಬುಮ್ ಅಂತ ಜಗ್ಗಿದ ನಮ್ಮದು ಅಫ್ಕೋರ್ಸ್ ಹೊಳ್ ನೋಡ್ತಾರೆ, ಅವಾಗ ರಿಯಾಕ್ಷನ್ ಸಿಗ್ತೈತಿ. ಹಂಗೆ ಆ ಮೋಟಿವ್ಲೆ ನಾವು ವಿಡಿಯೋ ಮಾಡೋಂಗಿಲ್ಲ. ಆಮೇಲೆ ರಿಯಾಕ್ಷನ್ ರ್ಯಾಂಡಮ್ ರಿಯಾಕ್ಷನ್ಸೇ ಬಂದಿರ್ತಾವೆ. ಹಂಗೆ ನಾವು ಹೋಗೋ ಟೈಮ್ ಒಳಗೆ ಸಣ್ಣ ಹುಡುಗರು ಹೊಳ್ ನೋಡಿರ್ತಾರೆ, ಇವು ಕ್ಯೂಟ್ಗಳ ರಿಯಾಕ್ಷನ್, ಆಮೇಲೆ ಅದು ಲೌಡೆಸ್ಟ್ ಎಕ್ಸಾಸ್ಟ್. ಒಪ್ಕೋತೇನೆ ಬಿಡಿ, ಹುಬ್ಳಿ ರೋಡ್ ನಂದು ಒಂದೇ ಎಕ್ಸಾಸ್ಟ್ ಐತಿ ಈಗ ಅಂಡ್ರಿಬೆಲ್ಲಿ ಆರ್ಸಿಗೆ, ಅಂಡರ್ಸೀಟ್ ಒಂದೇ ಐತಿ. ಬಟ್ ಅದನ್ನು ಇಟ್ಕೊಂಡು ತಡಿಪ ನಾನು ಲೌಡ್ ಐತಿ, ಅದೈತಿ ಇದೈತಿ ಹಂಗೆ ಲೌಡ್ ನೋಡೋಕೋರೆ ಇನ್ನೂ ಅದಾವೆ, ಕೆಳಗೆ ಹಾಕಿದೋದು ಲೌಡ್ ಐತಿ. ಬಟ್ ಲೌಡ್ ಅಂದ್ರೇನು ಫುಲ್ ಸಿಸ್ಟಮ್ ಹಾಕಿ ಎಲ್ಲ ಗಾಡಿ ಲೌಡ್ ಆಕೈತಿ. ನೀವು ಅದನ್ನು ಲೌಡ್ ಎಕ್ಸಾಸ್ಟ್ ಅಂತಂದು ಅಂಥ ಕಂಟೆಂಟ್ನ ಮಾಡಂಗನಲ್ಲ. ಒಂದೇ ಮಾತು, ಈಗ ಸೀದಾ ಹುಬ್ಳಿಗೆ ಹೋಗೋಣ, ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ನಿಮ್ಮ ಡ್ಯೂಕ್ ಖರೀದಲ್ಲ ಆಗಲ್ಲ ಆಡೋದಿಲ್ಲ, ಇದೇ ಡ್ಯೂಕ್ ಅದೇ. ಸೊ ಇದ್ರದ್ದು ಈಗ ಸಾಮಾನು ತೊಗೊಂಡೇವಿ. ಇದ್ರದ್ದು ಬ್ಯಾಂಡ್ ಪೈಪ್ ತೊಗೊಂಡೇವಿ, ಆಮೇಲೆ ಎಕ್ಸಾಸ್ಟ್ ತೊಗೊಂಡೇವಿ. ಸೊ ಇದಕ್ಕೆ ಈಗ ಇಲ್ಲೇ ಅಂಡರ್ಸೀಟ್ ಎಕ್ಸಾಸ್ಟ್ ಬರ್ತೈತಿ, ಸೇಮ್ ನನ್ನಂಗೆ ಐತೆ ಹಂಗೆ. ಈಗ ನಾನು ಬ್ಲೆಂಡರ್ ಬೈಕ್ ಹೊಡತ್ತೀನಿ. ಸೊ ಎಲ್ಲ ಸಾಮಾನು ತೊಗೊಂಡೇವಿ, ವಾಪಸ್ ಮನೆಗೆ ಹೊಂಟೇವಿ ಈಗ. ಸೊ ಹೋಗೋಣ ಮುಂದೆ ಏನೇನಾಗ್ತೈತೆ ಮಾತಾಡೋದು ಮತ್ತು ಇನ್ನು. ಸೊ ಈಗ ಆ ಗಾಡಿದ ಪಾರ್ಟ್ಸ್ ಅಂದರೆ ಆ ಗಾಡಿದೇನು ಮಾಡಿಫಿಕೇಷನ್ ಪಾರ್ಟ್ಸ್ ಅಂತೂ ತೊಗೊಂಡಾತ. ಅದಕ್ಕೆ ಈಗ ಆ್ಯಕ್ಚುಲಿ ಅಂಡರ್ಸೀಟ್ ಬೆಂಡ್ ಪೈಪ್ ಹಾಕತ್ತೀವಿ ನಾವು. ಸೊ ಅಂಡರ್ಸೀಟ್ ಎಕ್ಸಾಸ್ಟ್ ಹಾಕತ್ತೀವಿ, ನಂದು ಐತಲ್ಲ ಹಂಗೆ ಸೇಮ್ ಡ್ಯೂಕಿಗೆ. ಸೊ ಬೆಂಡ್ ಪೈಪ್ ತೊಗೊಂಡಾತ, ಆಮೇಲೆ ಮಫ್ಲರು ತೊಗೊಂಡಾಗೈತಿ. ಸೊ ಈಗ ಹೊಂಟೇವಿ, ಈಗ ಹೋಗಿ ಈಗ ಮನೆ ಕಡೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡಿನ ಗ್ಯಾರೇಜ್ ಐತಿ, ಅಲ್ಲಿ ಹೋಗಿ ಅದ್ರದ್ದು ಹಾಕ್ಸೋದೆ. ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಬೇಕಂದ್ರೆ ನಂಗೆ ಆತಂದ್ರೆ ನಾನು ಅದ್ರದ್ದು ವಿಡಿಯೋ ಹಾಕ್ತೀನಿ, ಅಂದರೆ ಹೆಂಗೆ ಮಾಡಿದ್ವಲ್ಲ ಅದ್ರದ್ದು ಹಾಕ್ತೀನಿ ವಿಡಿಯೋ. ಆಮೇಲೆ ಅದ್ರ ಮೇಲೆ ಇನ್ನೂ ಗ್ರಾಫಿಕ್ಸ್ ಎಲ್ಲ ಬರೋದೈತಿ, ಇನ್ನೂ ಕೆಲಸ ಬಾಯ್ತು ಅದ್ರದ್ದು. ಸೊ ಅವಾಗ ಅದು ಮಾಡೋಣಂತೆ. ಬಟ್ ಈಗ ಏನು ಕೆಲಸ ಆಗತೈತಿ ಅದ್ರದ್ದು ಅಷ್ಟನ್ನ ಟ್ರೈ ಮಾಡ್ತೀನಿ. ಆಮೇಲೆ ಅದು ಸೇಮ್ ಎಕ್ಸಾಸ್ಟ್ ಮಫ್ಲರ್ ಅಂತೂ ಸೇಮ್, ನಂದು ಏನೈತಲ್ಲ ಅಕ್ರಾಪೋವಿಕ್ ಸೇಮ್, ಬಟ್ ಅವನದು ಕಾರ್ಬನ್ ಟಿಪ್ ಐತಿ. ಸೊ ಅದೇ ನಾನು ನಿಮಗೆ ತೋರಿಸ್ತೀನಿ ಮಫ್ಲರ್ ಮತ್ತು ಬೆಂಡ್ ಪೈಪ್ ಆಮೇಲೆ ತೋರಿಸ್ತೀನಿ ಮುಂದೆ. ಸೊ ಆಮೇಲೆ ಅದ್ರದ್ದು ಎಕ್ಸಾಸ್ಟ್ ಅದೆಲ್ಲ ಹಾಕೋದು ನಾನು ವಿಡಿಯೋ ಮಾಡ್ತೀನಿ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಆಮೇಲೆ ಅದ್ರದ್ದು ಹಾಕ್ತೀನಿ ನಿಮಗೆ, ಅದೇ ವಿಡಿಯೋ ಮಾಡಿದ್ದು ಹಾಕ್ತೀನಿ. ಅಂಡರ್ಸೀಟ್ ಎಕ್ಸಾಸ್ಟ್ ಹಾಕಿದ್ದು RC ಮೇಲೆ ಇನ್ನೂ ಮಟ್ಟ ಯಾರು ಎಲ್ಲಿ ಯೂಟ್ಯೂಬಲ್ಲಿ ವಿಡಿಯೋನೇ ಇದ್ದಿದ್ದಿಲ್ಲ. ಫಸ್ಟ್ ನಮ್ಮದೇ ಇರ್ಬೋದು, ನಮ್ದಂದ್ರೆ ಸ್ಯಾಮ್ ಮಾಡಿದ್ದು ವಿಡಿಯೋ, ನನ್ನ ಗಾಡಿಗೆ ಹಾಕಿದ್ದು ಸ್ಯಾಮ್ ಮಾಡಿದ್ದೆ. ಸೊ ಬಟ್ ಅದ್ರಾಗೂ ಅಷ್ಟು ಕ್ಲಿಯರ್ ಅನಿಸಿಲ್ಲ. ಬಟ್ ಒಂದೇ ಮಾತು ಹೇಳ್ತೀನಿ, ಅದು ಪೈಪ್ ಅಂತೂ ನೀವು ಕಷ್ಟ ಮಾಡಿಸಬೇಕಾ, ಯಾಕಂದರೆ ನಿಮಗೆ ಅದೆಲ್ಲ ಸಿಗೋಂಗಿಲ್ಲ. ನೀವು ತೆಳಗೆ ಸಿಗೋದಂದ್ರೆ ಬರೀ ಪೈಪ್ ಒಂದು ಅದು ತೆಳಗೆ ಬರ್ತೈತಿ ಸೈಡಿಗೆ, ಈಗ ಸ್ಟಾಕ್ ಹೆಂಗಿರ್ತೈತಿ ಹಂಗೆ ಬರ್ತೈತಿ. ಬಟ್ ಇದು ನಂದು ಬೆಂಡ್ ಪೈಪ್ ಫುಲ್ ಕಷ್ಟ ಮಾಡಿದ್ದೆ. ಆಮೇಲೆ ಈಗ ಒಂದು ಆಲ್ಮೋಸ್ಟ್ ಬೆಂಡ್ ಪೈಪ್ ರೆಡಿ ಐತಿ. ಸೊ ಹೋಗೋದೈತಿ, ಬೆಂಡ್ ಪೈಪ್ ಹಾಕೋದೈತಿ, ಮಫ್ಲರ್ ಹಾಕೋದು, ಆಮೇಲೆ ಸೌಂಡ್ ಚೆಕ್ ತೋರಿಸ್ತೇನೆ ನಿಮಗೆ ನಾ. ಸೊ ಈಗ ನಾ ಬ್ಲಾಗ್ ಎಂಡ್ ಮಾಡ್ತೀನಿ, ಯಾಕಂದ್ರೆ ಈಗ ಏನಿಲ್ಲ, ಈಗ ಹೋಗೋದೈತಿ ಬರೀ ಮಫ್ಲರ್ ಹಾಕೋದೈತಿ, ಅಂದರೆ ಎಕ್ಸಾಸ್ಟ್ ಹಾಕೋದೈತಿ, ಅದ್ರ ವಿಡಿಯೋ ಮಾಡ್ತೀನಿ. ಆಮೇಲೆ
ಅದು ಬೇಕಂದ್ರೆ ನಾ ಇದು ಹಾಕ್ತೀನಿ, ಇದ್ರೊಳಗೆ ಈ ಕ್ಲಿಪ್ ಒಳಗೆ ಹಾಕ್ತೀನಿ, ಅಂದರೆ ಇದ್ರೊಳಗೆ ಹಾಕ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಬ್ಲಾಗ್ನಾಗ ವಾಪಸ್ ಸಿಗೋಣ. ಸೊ ಗಾಯ್ಸ್, ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಥ್ಯಾಂಕ್ ಯು. ಈಗ ಮುಗಿಸಿನ ಬ್ಲಾಗ್ ಇಲ್ಲಿಗೆ. ಬಾಯ್ ಗಾಯ್ಸ್.